ಗೆಳೆಯರೇ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೇ, ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ, ಮಹತ್ತರ ಬದಲಾವಣೆ. ಡಿ.ಕೆ. ಶಿವಕುಮಾರ್ ರವರ ರಾಜೀನಾಮೆಯಿಂದ ಕಾಂಗ್ರೆಸ್ ಛಿದ್ರವಾಗುತ್ತಾ? ಬಿಜೆಪಿ ಸೇರ್ಪಡೆಯಾಗ್ತಾರಾ? ಡೆಪ್ಯೂಟಿ ಸಿಎಂ ರಾಜ್ಯ ಕಾಂಗ್ರೆಸ್ ದಿಕ್ಕು ತಪ್ಪುವ ಸಾಧ್ಯತೆಗಳಿದೆಯಾ? ಡಿಕೆ ಅವರ ಪಕ್ಷ ನಿಷ್ಠೇನಾ ಅಥವಾ ವೈಯಕ್ತಿಕ ವರ್ಚಸ್ಸ? ಕಾಂಗ್ರೆಸ್ ಐಡಿಯಾಲಜಿ ಹೇಗಿದೆ ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೇ, ಕೆಪಿಸಿಸಿ ಅಂದ್ರೆ ಐಡಿಯಾಲಜಿ, ಕೆಪಿಸಿಸಿ ಅಂದ್ರೆ ನಿಷ್ಠೆ, ಕೆಪಿಸಿಸಿ ಅಂದ್ರೆ ಬದಲಾವಣೆ. ಆದರೆ ಇದೆಲ್ಲದಕ್ಕೂ ಮೀರಿದ್ದು ಕೆಪಿಸಿಸಿ ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಸದ್ಯ ಇಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ನೀಡಬೇಕಾ ಅಥವಾ 2028ರ ತನಕ ಅಧ್ಯಕ್ಷಗಿರಿಯಲ್ಲೇ ಮುಂದುವರಿಯಬೇಕಾ ಅನ್ನೋ ಪ್ರಶ್ನೆಗಳ ನಡುವೆ ಕೆಪಿಸಿಸಿ ಅನ್ನೋದು ರಾಜ್ಯದ ಕಾಂಗ್ರೆಸ್ನ ಹೈಕಮಾಂಡ್ ಇದ್ದಂತೆ. ಪಕ್ಷದ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದವರು, ಪ್ರಾಮಾಣಿಕವಾಗಿ ಶ್ರದ್ಧೆ ಉಳ್ಳವರು ಅಂದ್ರೆ ಡಿ.ಕೆ. ಶಿವಕುಮಾರ್. ಸ್ಟೂಡೆಂಟ್ ಯೂನಿಯನ್ ಯೂತ್ ಕಾಂಗ್ರೆಸ್ ಇಂದ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರವರೆಗೆ ಡಿ.ಕೆ. ಅವರ ನಾಯಕತ್ವ, ಪಕ್ಷ ಸಂಘಟಿಸುವ ಶಕ್ತಿ, ಪಕ್ಷದ ಮೇಲಿನ ನಿಷ್ಠೆ, ಅವರ ವೈಯಕ್ತಿಕ ವಿಚಾರಧಾರೆಗಳ ಪ್ರತಿಷ್ಠೆ ಎಲ್ಲವೂ ಕೂಡ ಅವರ ಐಡೆಂಟಿಟಿಗೆ ಕಾರಣವಾಗಿದೆ. ಡಿ.ಕೆ. ಅಂದ್ರೆ ಒಂದು ಶಕ್ತಿ, ಡಿ.ಕೆ. ಅಂದ್ರೆ ನಿಷ್ಠೆ, ಡಿ.ಕೆ. ಅಂದ್ರೆ ಒಂದು ಪವರ್, ಡಿ.ಕೆ. ಅಂದ್ರೆ ರಾಜ್ಯ ಕಾಂಗ್ರೆಸ್ನ ಪಿಲ್ಲರ್. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಹೀಗೆ ಸಾಕಷ್ಟು ಪ್ರಚಾರಗಳಿಂದ ರಾಷ್ಟ್ರೀಯ ನಾಯಕರಾಗಿ ಗುರುತಿಸಿಕೊಂಡವರು ಅಂದ್ರೆ ಡಿ.ಕೆ. ಶಿವಕುಮಾರ್. ಈ ಹಿಂದೆ ಕೆಪಿಸಿಸಿಯ ಸಾಕಷ್ಟು ಅಧ್ಯಕ್ಷರು, ನಾಯಕರನ್ನ ನೋಡಿರೋ ಸಂಘಟಿತ ಪಕ್ಷ. ದೇವರಾಜ ಅರಸು, ಎಸ್ ಬಂಗಾರಪ್ಪ, ಮಲ್ಲಿಕಾರ್ಜುನ ಖರ್ಗೆ, ಎಸ್.ಎಂ. ಕೃಷ್ಣ, ದಿನೇಶ್ ಗುಂಡೂರಾವ್, ಜಿ. ಪರಮೇಶ್ವರ್, ಹೀಗೆ ಸಾಕಷ್ಟು ನಾಯಕರನ್ನ ಕೆಪಿಸಿಸಿಯ ಪ್ರೆಸಿಡೆಂಟ್ಗಳಾಗಿ ಕಾರ್ಯನಿರ್ವಹಿಸಿರುವುದನ್ನ ಕಂಡಿದ್ದೇವೆ. ಇವರಲ್ಲಿ ಡಿ.ಕೆ. ಅವರಷ್ಟು ಪ್ರಚಾರ, ಫೇಮಸ್ಸು ಸಿಗೋಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಗೆಳೆಯರೇ, ಡಿ.ಕೆ. ಶಿವಕುಮಾರ್ ಅವರು ಮೂಲತಃ ಕನಕಪುರ ಕ್ಷೇತ್ರದಿಂದ ಸತತವಾಗಿ ವಿಧಾನಸಭೆಗೆ ಆರಿಸಿ ಬರ್ತಾ ಇರೋ ಕನಕಪುರದ ಬಂಡೆ. ಸದ್ಯದಲ್ಲಂತೂ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಹಾಗೂ ಸಂಭವನೀಯ ನಾಯಕರಾಗಿರೋ ಪವರ್ಫುಲ್ ಮಿನಿಸ್ಟರ್. ಇವರು 2020ರಿಂದ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಈ ಹಿಂದೆ 2014ರಲ್ಲಿ ಜಿ. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತದಿಂದ ಅಧಿಕಾರ ಪಡೆಯುವುದರಲ್ಲಿ ಯಶಸ್ವಿಯನ್ನ ಕಾಣಿತು. ಅದೇ ರೀತಿಯಾಗಿ 2018ರಲ್ಲಿ ಅವರದೇ ಅಧ್ಯಕ್ಷತೆಯಲ್ಲಿ ಕಣಕ್ಕಿಳಿದ ಕಾಂಗ್ರೆಸ್ ಸಂಪುಟ ಸಚಿವರನ್ನ ಒಳಗೊಂಡಂತೆ ಸಿದ್ದರಾಮಯ್ಯ, ಜಿ. ಪರಮೇಶ್ವರ್ ಅವರು ಕೂಡ ಸೋಲಿನ ರುಚಿ ಕಾಣುವ ರೀತಿಯಾಗಿ ಜನಾದೇಶ ತೀರ್ಪು ನೀಡಿತು. ಇದು ಯಾರು ಊಹಿಸಲಾಗದ ಉತ್ತರ ಅಂತ ಹೇಳಬಹುದು. ಇದರಿಂದ ಸೋಲಿನ ಹೊಣೆ ಹೊತ್ತ ಜಿ. ಪರಮೇಶ್ವರ್ ರಾಜೀನಾಮೆ ನೀಡಿದರು. ನಂತರ ದಿನೇಶ್ ಗುಂಡೂರಾವ್ ರವರು 2018ರಿಂದ 2020ರ ತನಕ ಅಧ್ಯಕ್ಷರಾದರು. ನಂತರ 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೇರಿದ ಡಿ.ಕೆ. ಶಿವಕುಮಾರ್ ರಾಜ್ಯದೆಲ್ಲೆಡೆ ಪಕ್ಷ ಸಂಘಟಿಸುವಲ್ಲಿ ಯಶಸ್ವಿಯನ್ನ ಪಡೆದರು. ಕಾರ್ಯಕರ್ತರನ್ನ ಕಾಯಕ ಯೋಗಿಗಳಾಗಿ ಕಾಣಲಾರಂಭಿಸಿದರು. ತಮ್ಮ ಶಕ್ತಿ, ಶ್ರದ್ಧೆಯಿಂದ ರಾಜ್ಯ ಕಾಂಗ್ರೆಸ್ 2023ರ ವಿಧಾನಸಭೆ ಚುನಾವಣೆಯಲ್ಲಿ 136 ಸ್ಥಾನಗಳೊಂದಿಗೆ ಇತಿಹಾಸ ನಿರ್ಮಿಸುವಲ್ಲಿ ಕರ್ನಾಟಕ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದನ್ನ ರಾಷ್ಟ್ರದೆಲ್ಲೆಡೆ ಗುರುತಿಸಿಕೊಳ್ಳಿಕ್ಕೆ ಡಿ.ಕೆ. ನಾಯಕತ್ವವೇ ಮೂಲ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗೆಳೆಯರೆ, ಡಿ.ಕೆ. ಶಕ್ತಿ ರಾಜ್ಯದಲ್ಲಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಸಹ ಅವರ ಪಕ್ಷ ನಿಷ್ಠೆಯನ್ನ ಹೈಕಮಾಂಡ್ ಗುರುತಿಸಿದೆ. ಈ ಹಿಂದೆ ತೆಲಂಗಾಣ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣಾ ಜವಾಬ್ದಾರಿ ಹೊತ್ತಿದ್ದಂತಹ ಡಿ.ಕೆ. ಶಿವಕುಮಾರ್ ಮೊದಲ ಬಾರಿಗೆ ತೆಲಂಗಾಣ ರಾಜ್ಯದಲ್ಲಿ ರೇವಂತ್ ರೆಡ್ಡಿ ನಾಯಕತ್ವದ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೇರಿಸಲು ಅವರ ಶ್ರಮದ ಫಲವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷಗಳು ಆಗ್ತಾ ಇರೋ ಬೆನ್ನಲ್ಲೇ, ಅವರ ಅಧಿಕಾರಾವಧಿ ಮುಕ್ತಾಯಗೊಳ್ಳುತ್ತಿರುವ ಬೆನ್ನಲ್ಲೇ ಅವರ ರಾಜೀನಾಮೆ ರಾಷ್ಟ್ರದೆಲ್ಲೆಡೆ ಸದ್ದು ಮಾಡ್ತಾ ಇದೆ. ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ? ಡಿ.ಕೆ. ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ಸೇರ್ಪಡೆಯಾಗ್ತಾರಾ ಎಂಬ ಸಾಮಾಜಿಕ ಜಾಲತಾಣಗಳ ಸುದ್ದಿಗಳು ಸಾಕಷ್ಟು ಅಪ್ರಚಾರಗಳಿಗೆ ಕಾರಣವಾಗ್ತಿದೆ ಅಂತ ಹೇಳ್ತಾ, ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಮೆಚ್ಚುಗೆ ನೀಡಿ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.
ಗೆಳೆಯರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎಂಬುದು ಅವರ ಕಾಲಾವಧಿ ಮುಗಿದ ಬಳಿಕ ಮತ್ತೊಬ್ಬರ ಆಯ್ಕೆ ಮಾಡುವ ಪ್ರಕ್ರಿಯೆ. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ರವರ ಅಧಿಕಾರಾವಧಿ ಮುಕ್ತಾಯಗೊಳ್ತಾ ಇದೆ. ಆದ್ದರಿಂದ ಹೊಸ ಅಧ್ಯಕ್ಷರನ್ನ ನೇಮಿಸುವುದು ಪಕ್ಷದ ಕರ್ತವ್ಯಾಧಿಕಾರವೇ ವಿನಃ ಸೋಷಿಯಲ್ ಮೀಡಿಯಾಗಳು ಹೇಳ್ತಾ ಇರೋ ಹಾಗೆ ಇಲ್ಲಾವುದೇ ಅಪ್ರಚಾರ ಗೊಂದಲಗಳಿಲ್ಲ. ಗೆಳೆಯರೆ, ಈ ಹಿಂದೆ ಜಿ. ಪರಮೇಶ್ವರ್ ರವರು 2014 ಮತ್ತು 2018ರ ವಿಧಾನಸಭೆ ಚುನಾವಣೆಗಳಿಗೆ ಅಧ್ಯಕ್ಷರಾಗಿರೋ ನಿದರ್ಶನಗಳಿವೆ. ಅವರದ್ದೇ ಸಾಲಿನಲ್ಲಿ ನೋಡೋದಾದ್ರೆ ಡಿ.ಕೆ. ಅವರನ್ನ ಮತ್ತೊಮ್ಮೆ ಮರು ಆಯ್ಕೆ ಮಾಡಿದರೂ ಸಹ ಅಚ್ಚರಿಯಿಲ್ಲ. ಇವರ ಪಕ್ಷನಿಷ್ಠೆ, ಪ್ರಾಮಾಣಿಕವಾಗಿ ಪಕ್ಷ ಸಂಘಟಿಸುವ ಶಕ್ತಿಯನ್ನ ರಾಜ್ಯದ ಜನಸಾಮಾನ್ಯರ ಜೊತೆಗೆ ಹೈಕಮಾಂಡ್ ಕೂಡ ಗಮನಿಸಿದೆ. ಇಲ್ಲಿ ಕೆಪಿಸಿಸಿಯ ಮುಂದಿನ ಅಧಿಪತಿ ಯಾರು ಎಂಬ ಪ್ರಶ್ನೆಗೆ ಸೋಷಿಯಲ್ ಮೀಡಿಯಾಗಳ ಉತ್ತರವೇಗಿದೆ ಅಂದ್ರೆ, ಒಂದು ಕಡೆ ಬೆಳಗಾವಿ ಸಾಹುಕಾರ ಪಕ್ಷದ ಹಿರಿಯರಾದಂತಹ ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೂಣಿಯಲ್ಲಿದೆ. ಹಾಗೆಯೇ ಸಚಿವರಾದ ಕೃಷ್ಣ ಬೈರೇಗೌಡರು, ಪ್ರಿಯಾಂಕ ಖರ್ಗೆ ಅವರ ಹೆಸರು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಗೆಳೆಯರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಹಿರಿಯರ ಸರ್ಕಾರದ ಸಚಿವರ ಹೆಸರು ಮುನ್ನೆಲೆಯಲ್ಲಿದ್ರೂ ಸಹ ಮುಂದಿನ 2028ರ ಚುನಾವಣೆ ವೇಳೆ ತನಕ ಡಿ.ಕೆ. ಶಿವಕುಮಾರ್ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಬೇಕೆಂಬ ಸಾಕಷ್ಟು ಸುದ್ದಿಗಳು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಒಬ್ಬ ಪಕ್ಷದ ನಿಷ್ಠಾವಂತ ವ್ಯಕ್ತಿ. ಅವರನ್ನ ಕೆಪಿಸಿಸಿಗೆ ಮತ್ತೊಮ್ಮೆ ಮರು ಆಯ್ಕೆ ಮಾಡಿದರೂ ಸಹ ಅವರ ಸಂಘಟನಾ ಚತುರತೆಯಿಂದ ಪಕ್ಷಕ್ಕೆ ಆಗುವ ಲಾಭಗಳೇ ಜಾಸ್ತಿ. ಇಲ್ಲಿ ಹೈಕಮಾಂಡ್ ನಿರ್ಧಾರ ಏನಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಪಕ್ಷ ಒಗ್ಗೂಡಿಸುವ, ಸಂಘಟಿಸುವ ನಾಯಕರಿಲ್ಲ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಿರುವಂತಹ ಸುದ್ದಿ. ಇಲ್ಲಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಮಿತ್ರರು ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಬಳಿಕ ಬಿಜೆಪಿ ಮುನ್ನಡೆಸುವ ನಾಯಕರಾಗ್ತಾರೆ, ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಕೋಟೆ ಸೇರ್ತಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ರಾಜ್ಯ ವಿಧಾನಸಭಾ ಕಲಾಪದಲ್ಲಿ ಆರ್ಎಸ್ಎಸ್ ಗೀತೆಯನ್ನಾಡಿದ ಡಿ.ಕೆ. ಬಿಜೆಪಿ ಸೇರುವ ಸುಳಿವು ನೀಡಿದ್ದಾರೆ. ಅವರು ಬಿಜೆಪಿ ಸೇರೋದು ಪಕ್ಕ, ಮುಂದಿನ ಬಿಜೆಪಿ ಪಕ್ಷದ ಸಿಎಂ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಸೋಷಿಯಲ್ ಮೀಡಿಯಾ ಪೋಸ್ಟರ್ಗಳ ಸುದ್ದಿಗಳನ್ನ ಕಂಡಿದ್ವಿ. ಈ ರೀತಿಯ ಅಸ್ಪಷ್ಟ ಸುದ್ದಿಗಳಿಗೆ ಸ್ವತಃ ಡಿ.ಕೆ. ಅವರೇ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನನ್ನ ವೈಯಕ್ತಿಕ ಪ್ರತಿಷ್ಠೆಗೆ ಕಾಂಗ್ರೆಸ್ ಬಿಡುವ ಪ್ರಶ್ನೆಯೇ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ರು. ಇಲ್ಲಿ ಅವರು ಬಿಜೆಪಿ ಸೇರುವ ಪ್ರಶ್ನೆಯೇ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಡಿ.ಕೆ. ಬಿಜೆಪಿ ಸೇರಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ನಷ್ಟವಾಗುವುದಂತೂ ಕಟ್ಟಿಟ್ಟ ಬುತ್ತಿ. ಈ ನಿಟ್ಟಿನಲ್ಲಿ ಡಿ.ಕೆ. ಅವರನ್ನ ಹೈಕಮಾಂಡ್ ಯಾವ ರೀತಿ ಉಳಿಸಿಕೊಳ್ಳುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ರಾಜೀನಾಮೆ ಚಲನವಲನಗಳ ಒಂದಿಷ್ಟು ಮಾಹಿತಿ. ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.